ಬಹಳ ಮಂದಿ ಸುರಕ್ಷಿತ ಆದಾಯಕ್ಕಾಗಿ ಫಿಕ್ಸ್ಡ್ ಡಿಪಾಸಿಟ್ ಗಳನ್ನ ಹೆಚ್ಚು ಆಯ್ಕೆ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ RBI ರೆಪೋ ದರಗಳನ್ನ ಕಡಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಎಫ್ಡಿ ಬಡ್ಡಿ ದರಗಳನ್ನು ಕೂಡ ಗಮನಾರ್ಹವಾಗಿ ಇಳಿಕೆ ಮಾಡಿದೆ. ಇದರಿಂದ ಉತ್ತಮ ಲಾಭಗಳಿಗಾಗಿ ಹಣಕಾಸು ಅಗತ್ಯಗಳಿಗಾಗಿ ಅನುಗುಣವಾಗಿ ಹೂಡಿಕೆ ಮಾಡಲು ಎಫ್ಡಿ ಲ್ಯಾಂಡರಿಂಗ್ ಎಂಬ ತಂತ್ರವನ್ನ ಆಯ್ಕೆ ಮಾಡುವುದು ಉತ್ತಮ ಎಂದು ನಿಪುಣರು ಸೂಚಿಸುತ್ತಿದ್ದಾರೆ. ಹಾಗಾದ್ರೆ ಈ ತಂತ್ರ ಏನು, ಇದರ ಪ್ರಯೋಜನಗಳು ಯಾವುವು ಎಂಬುದನ್ನು ನೋಡೋಣ. ಎಫ್ಡಿ ಲ್ಯಾಂಡರಿಂಗ್ ಎಂದರೆ ಏನು? ಸಾಮಾನ್ಯವಾಗಿ ಫಿಕ್ಸ್ಡ್ ಡಿಪಾಸಿಟ್ ನಲ್ಲಿ ನಾವು ಒಟ್ಟು ಹಣವನ್ನು ಒಂದು ನಿರ್ದಿಷ್ಟ ಅವಧಿಗೆ ಹೂಡಿಕೆ ಮಾಡುತ್ತೇವೆ. ಆದರೆ ಎಫ್ಡಿ ಲ್ಯಾಂಡರಿಂಗ್ ವಿಧಾನದಲ್ಲಿ ಸಂಪೂರ್ಣ ಹಣವನ್ನ ಒಂದೇ ಅವಧಿಗೆ ಹೂಡಿಕೆ ಮಾಡುವುದಿಲ್ಲ, ಬದಲಾಗಿ ಅದನ್ನ ವಿಭಿನ್ನ ಅವಧಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಉದಾಹರಣೆಗೆ, ನಿಮ್ಮ ಬಳಿ 5 ಲಕ್ಷ ರೂಪಾಯಿ ಇದ್ರೆ ಅದನ್ನು ಒಂದೇ ಅವಧಿಗೆ ಇಡುವ ಬದಲು ಈ ರೀತಿಯಾಗಿ ವಿಭಜಿಸಬಹುದು. 1 ಲಕ್ಷ 1 ವರ್ಷದ ಅವಧಿಗೆ, 1 ಲಕ್ಷ 2 ವರ್ಷದ ಅವಧಿಗೆ ಮತ್ತು 1 ಲಕ್ಷ 3 ವರ್ಷದ ಅವಧಿಗೆ, 1 ಲಕ್ಷ 4 ವರ್ಷದ ಅವಧಿಗೆ, 1 ಲಕ್ಷ 5 ವರ್ಷದ ಅವಧಿಗೆ. ಈ ರೀತಿಯಲ್ಲಿ ಹೂಡಿಕೆ ಮಾಡಿದ್ರೆ ಪ್ರತಿ ವರ್ಷವೂ ಒಂದು ಎಫ್ಡಿ ಮೆಚ್ಯೂರ್ ಆಗುತ್ತೆ. ಎಫ್ಡಿ ಲ್ಯಾಂಡರಿಂಗ್ ಪ್ರಯೋಜನಗಳು ಈ ರೀತಿಯಾಗಿವೆ. ಲಿಕ್ವಿಡಿಟಿಯನ್ನ ಹೆಚ್ಚು ಮಾಡುತ್ತದೆ. ಪ್ರತಿ ವರ್ಷವೂ ಒಂದು ಡಿಪಾಸಿಟ್ ಮೆಚ್ಯೂರ್ ಆಗೋದ್ರಿಂದ ನಿಮ್ಮ ಕೈಯಲ್ಲಿ ಹಣ ಲಭ್ಯವಾಗುತ್ತದೆ. ಅಗತ್ಯವಿದ್ದರೆ ಅದನ್ನ ಬಳಸಿಕೊಳ್ಳಬಹುದು. ಉತ್ತಮ ಬಡ್ಡಿ ದರಗಳ ಪ್ರಯೋಜನ. ಮೆಚ್ಯೂರ್ ಆದ ಹಣವನ್ನ ಆ ಸಮಯದಲ್ಲಿ ಹೆಚ್ಚು ಬಡ್ಡಿ ದರ ನೀಡುವ ಬ್ಯಾಂಕ್ ಅಥವಾ ಹೊಸ ಟೆನ್ಯೂರಿಗೆ ಮರು ಹೂಡಿಕೆ ಮಾಡಬಹುದು. ಇನ್ನು ಇದರಲ್ಲಿ ಅಪಾಯ ಬಹಳ ಕಡಿಮೆ. ಹೌದು, ಒಟ್ಟು ಹಣವನ್ನ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡದೇ ಇರೋದ್ರಿಂದ ಬಡ್ಡಿ ದರ ಇಳಿಕೆಯ ಪರಿಣಾಮ ಕಡಿಮೆ ಆಗುತ್ತದೆ. ಇನ್ನು ಹಣಕಾಸು ಯೋಜನೆಗೆ ಇದು ಸಹಕಾರಿ. ವೈಯಕ್ತಿಕ ಅಗತ್ಯಗಳು ಮತ್ತು ಗುರಿಗಳ ಪ್ರಕಾರ ಬೇರೆ ಬೇರೆ ಅವಧಿಗಳಲ್ಲಿ ಹಣ ಲಭ್ಯ ಆಗೋದ್ರಿಂದ ಯೋಚಿತವಾಗಿ ಹಣವನ್ನ ಉಪಯೋಗಿಸಬಹುದು. ಹಣ ಬೇಕಾದಾಗ ತೆಗೆದುಕೊಳ್ಳಲು ಸುಲಭವಾಗುತ್ತದೆ. ಬೇಡದಿದ್ದರೆ ಮತ್ತೊಂದು ಎಫ್ಡಿಗೆ ವರ್ಗಾಯಿಸಲು ಅವಕಾಶ ಸಿಗುತ್ತದೆ. ಬಡ್ಡಿ ದರಗಳು ಕುಸಿಯುತ್ತಿರುವ ಈ ಸಮಯದಲ್ಲಿ ಎಫ್ಡಿ ಲ್ಯಾಂಡರಿಂಗ್ ಒಂದು ಚತುರ ಹೂಡಿಕೆ ತಂತ್ರವಾಗಿದೆ. ಇದು ಸುರಕ್ಷತೆ, ಲಾಭ ಮತ್ತು ಲಿಕ್ವಿಡಿಟಿ ಎಂಬಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ನಿಮ್ಮ ಹಣಕಾಸು ಗುರಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ವಿಧಾನವನ್ನ ಉಪಯೋಗಿಸೋದ್ರಿಂದ ಫಲಿತಾಂಶಗಳನ್ನ ಚೆನ್ನಾಗಿ ಪಡೆದುಕೊಳ್ಳಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.